ಏನ್ ಗುರು ಎಂತ ಪಿಕ್ಚರ್ ನೋಡ್ಬಿಟ್ಟಿದಿನಲ್ ಗುರು, ನನ್ ಮೈಂಡ್ ಎಲ್ಲ ಒಂಥರ ಶೇಕ್ ಆಗೋಗ್ಬಿಟ್ಟಿದೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ಯ ಅವರು ಎಷ್ಟು ಚೆನ್ನಾಗಿ ಮ್ಯೂಸಿಕ್ ಮಾಡ್ತಾರಣ. ಅವ್ರ ಸಾಂಗ್ಸ್, ಅವ್ರು ಕೊಡೋ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಸಖತ್ತಾಗಿರ್ತಾವಣ. ಸಡನ್ ಆಗಿ ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ನ ಬಿಟ್ಟು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಗೆ ಬಂದ್ಬಿಟ್ರ ಅನ್ಸುತ್ತೆ. ಅಪ್ಪಿ ತಪ್ಪಿ 45 ಪಿಕ್ಚರ್ ನೋಡ್ಬಿಟ್ಟಿನ. ಪಿಕ್ಚರ್ ಆದ್ಮೇಲೆ ಒಂದ್ ಅರ್ಧ ತಾಸು ನನ್ ತಲೆ ಗಿರಾ ಗಿರಾ ತಿರುಗ್ತಾನೆ ಇರ್ತಾನ. ಮೊದ್ಲಿಂದಾನೇ ಈ ಪಿಕ್ಚರ್ ಗೆ ಬಂದಿರೋ ಹೈಪು, ಟೀಸರು, ಟ್ರೈಲರು ಒಂದ್ ರೇಂಜ್ ಗಿದ್ವಾಣ. ಇನ್ನು ಈ ಪಿಕ್ಚರ್ ನಾಗ ಆಕ್ಟ್ ಮಾಡಿರೋ ಸ್ಟಾರ್ ಗಳದು ರೇಂಜ್ ಅನ. ಕರ್ನಾಟಕ ಸೂಪರ್ ಸ್ಟಾರ್ ಶಿವಣ್ಣ ಅವರು, ರಿಯಲ್ ಸ್ಟಾರ್ ಉಪ್ಪಿ ಅವರು, ರಾಜ್ ಬಿ ಶೆಟ್ಟಿ ಅವರು ಕೂಡ ಇದ್ದಾರೆ. ಇಂತ ಸ್ಟಾರ್ ಕ್ಯಾಸ್ಟ್ ನೆಲ್ಲ ಯೂಸ್ ಮಾಡ್ಕೊಂಡು ಎಂತ ಪಿಕ್ಚರ್ ಮಾಡಿರ್ಬೋದು ಅನ್ನೋ ಎಕ್ಸೈಟ್ಮೆಂಟ್ ನನ್ಗೆ ತುಂಬಾ ಇತ್ತು ಗುರು. ಪಿಕ್ಚರ್ ನೋಡಿದ್ಮ್ಯಾಗ ನನಗೆ ಅನ್ಸಿದ್ದೇನಂದ್ರೆ ಇದು ನಾರ್ಮಲ್ ಸಿನಿಮಾ ಅಂತೂ ಅಲ್ಲಣ. ನಾವು ಹುಟ್ಟಿದಾಗಿಂದ ಸಾಯೋವರೆಗೂ ನಮ್ ಜೀವನದಲ್ಲಿ ಏನೇನ್ ನಡೀತಿರ್ತತೋ ನಮಗೆ ಗೊತ್ತಿರ್ತದ ಗುರು. ನಾವು ಸತ್ತಿದ್ಮೇಲೆ ಎಲ್ಲಿ ಹೋಗ್ತೀವಿ, ಅಸಲ್ ಏನಾಗುತ್ತೆ ಅನ್ನೋ ವಿಷಯ ಯಾರಿಗೂ ಗೊತ್ತಿಲ್ಲ. ಒಂದ್ಸಲ ಈ 45 ಪಿಕ್ಚರ್ ನ ನೋಡಿ ಗುರು, ನಿಮ್ಗೆ ಪಕ್ಕಾ ಕ್ಲಾರಿಟಿ ಸಿಗುತ್ತೆ. ಗರುಡ ಪುರಾಣನ ಬೇಸ್ ಮಾಡ್ಕೊಂಡು ಈ ಪಿಕ್ಚರ್ ನ ಮಾಡಿದ್ದಾರೆ. ಈ ಪಿಕ್ಚರ್ ನಾಗಿರೋ ಬೈಕು, ಕ್ಲೈಮ್ಯಾಕ್ಸ್ ಫೈಟು ಒಂದ್ ರೇಂಜ್ ಗಿದೆ ಗುರು. ಡಿಫರೆಂಟ್ ಟೈಪ್ ಆಫ್ ಮೂವೀಸ್ ನೋಡೋರ್ಗೆ ಈ ಪಿಕ್ಚರ್ ಅಂತೂ ಪಕ್ಕಾ ಲೈಕ್ ಆಗುತ್ತಾಣ.